ए नंबर तरीके ನಿಮ್ಮ ಬಿ ಸಿ ಎಮ್ ಸೋಷಲ್ ವೆಲ್ಫೇರ್ ದಿಲೀಪ್ ಕುಮಾರ್ ಸರ್ ದಿಲೀಪ್ ಕುಮಾರ್ ಯಾವ ಹಾಸ್ಟೆಲ್ ಅಮ್ಮ ನಿಮ್ಮದು? ಹಾಸ್ಟೆಲ್ ಎಲ್ಲದು? ನಮ್ಮ ಆಫೀಸ್ ಬಳಿ SC ST ಹಾಸ್ಟೆಲ್ ಹುಡುಗಿಯರು ಸುಸಲೆ ಹಿಡ್ಕೊಂಡ್ ಬಂದಾರ. ಇದು ನೀನು ಮತ್ತೆ ನಿಮ್ಮ ವಾರ್ಡನ್ ತಿನ್ಬೇಕು ಈ ಕೇಸಿಂದ. ನಾಚಿ ಆಗ್ಬೇಕು, ನಿಮ್ಮ ಜನ್ಮಕ್ಕೆ ನಾಚಿ ಆಗ್ಬೇಕು. ಮತ್ತು ನೌಕರರ ಸಂಘದ ಅಧ್ಯಕ್ಷ ಬೇರೆ ಕೇಳ್ರಿ ನಿಮ್ಗೆ. ಹೋಪ್ಲೆಸ್ ಫೆಲೋ ಬೈದ್ ಬೆಂಕಿ ಇರ್ತದೆ. ಇದು ನೋಡಿದ್ರೆ ಬೆಂಕಿ ಇರ್ತದೆ ಅಂದಿದು. ಎಲ್ಲಿದ್ದೀರಿ ನೀವು? ಇದು ನಾಷ್ಟ ನೋಡಿ, ನಾಷ್ಟ ಅಂತಾರೇನ್ರಿ? ನೀವು ಒಂದು ಸ್ವಲ್ಪ ಟೈಮ್ ಕೊಡ್ತೀರಾ ನನಗೆ? ಈಗ ಎಲ್ಲಿ ಬರ್ತಿದ್ದಿಲ್ಲ ಕುಮಾರ್ ನೀವು? ಇಲ್ಲಿ ಬನ್ನಿ ಅರ್ಜೆಂಟ್ ಬರ್ರಿ. ಇಲ್ಲಿ ಆಫೀಸ್ ಬಲ್ಲಿ ಕುಬಾ ಕಾಲೇಜ್ ಒಳಗೆ ಅರ್ಜೆಂಟ್ ಬರ್ರಿ, 2 ನಿಮಿಷ ಒಳಗೆ. ನಾಚಿ ಶರ್ಮ ಆಗಬೇಕು. ನಿಮ್ಮ ವಾಟ್ಸ್ಆಪ್ ನಂಬರ್ ಇದು ತ ವಾರ್ಡರ್ ನಂಬರ್ ತ ಈಗ ನೀವು ಕಟ್ಟಿ ಸರ್. ಅದು ಕಂಪೌಂಡ್ ಮಾಡ್ಯಾರಿ. 8971 829876. ಈಗ ಕೇಸ್ ಮಾಡಿರ್ಲಿಲ್ಲ ಅಂತ ಕೇಳಿಲ್ಲ ರೀ. ಕೇಸ್ ಮಾಡಿಲ್ಲ ಅಂತ ಹೇಳ್ತಾರೆ. ಕೇಸ್ ಮಾಡಿಲ್ಲ ರೀ. ಹಾಸ್ಟೆಲ್ ವಾರ್ಡನ ಏನು ನಿನ್ನ ಹೆಸರು? ನಿನ್ನ ಹೆಸರು ಏನು ಅಂತ ಕೇಳತ್ತೀನಿ ನಾನು. ಶೇಂಗಾ ಪುಟಾಣಿ ಕೇಳಿಲ್ಲ ನಾನು. ನಿನ್ನ ಮಕ್ಕಳಿಗೆ ಅನ್ನ ಹಾಕ್ತಿಲ್ಲವ ನೀನು? ನಿನ್ನ ಮಕ್ಕಳಿಗೆ ಅನ್ನ ಹಾಕ್ತಿ, ಇಂಥದ್ದೇ ತಿನ್ನಿಸ್ತೀನಿ ನೀನು. ನಾಚಿಕೆ ಶರ್ಮ ಮಾನ ಮರ್ಯಾದೆ ಏನಾರ ಅದ ನಿಮ್ಗೆ? ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಯಾರು? ಯೋಗೇಶ್ ಅಲ್ಲ? ಹಾಂ ಸರ್. ಅದು ಮತ್ತೊಂದು ಕೇಳಿ, ಹುಡುಗಿಯರು ಹೇಳ್ತಾರೆ ಸರ್, ಒಂದು ಹುಡುಗಿ ಕಂಪೌಂಡ್ ಚಡ್ದಿ ಕಂಪೌಂಡ್ ಹಾಗೆ ಬಂದನಪ್ಪ ಹುಡುಗಿ. ನಮಸ್ಕಾರ ಯೋಗೇಶ್. ನಿನಗೆ ಸಮಾಜ ಕಲ್ಯಾಣ ಅಧಿಕಾರಿಗೆ ಈಗ ಸಲ ಸೆಷನ್ದೊಳಗೆ ಇದು ಕೈದಾಗ ಸುಸಲೆ ಹಿಡ್ಕೊಂಡು ನಿಂತೀನಿ ನಾನು. ನಿಮ್ಗೆ ಏನಿಲ್ಲ, ನಿಮ್ಗೆ ಬರೀ ದುಡ್ಡು ಬೇಕಷ್ಟೇ. ಮಕ್ಕಳು ಸಾಯಲೇಕಲ್ಲ ಏನು ನಿಮ್ಮ ನೌಕರಿ? ನಾವೆಲ್ಲ ನಿಮ್ಮ ಸೆಲೆಕ್ ಇಲ್ರಿ, ಮಕ್ಕಳು ಸೆಲೆಕ್ ಅದ ನಿಮ್ಮೆಲ್ಲ ನೌಕರಿಗಳು. ಎಂದು ಹೋಗಿರಿ ಅಂದರೆ ಹಾಸ್ಟೆಲ್, ಬಸವ ಕಲ್ಯಾಣ ಹಾಸ್ಟೆಲ್ ವಿಸಿಟ್ ಮಾಡಿರಿ? ಯಾವ್ದಾರೆ ಮಾಡಿರಿ? ನೀವು ಆ ಹಾಸ್ಟೆಲ್ ವಾರ್ಡನ್ ನೋಟಿಸ್ ಕೊಡ್ರಿ. ಇದು ಸುಸಲ ಮಾಡಿದ್ರೆ ನಾಷ್ಟ ಮಾಡಿದ್ರಿ ದಿಲೀಪ್ ಕುಮಾರ್ ಕೈದಾಗ ಕೊಡ್ತೀನಿ ನಾನು. ಇವತ್ತು ನೋಟಿಸ್ ಕೊಡ್ರಕ್ಕೆ ಈಗ ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಗೆ ತೋರಿಸೋಣ, ಇದು ಮಾಡ್ಸೋಣ ಮಾಡ್ರಿ. ತಡ್ರಮ್ಮ ಒಂದು 2 ನಿಮಿಷ ಇಷ್ಟೇ ಇರಲಿಲ್ಲ. 1 ನಿಮಿಷ ಇಲ್ಲ, ದಿಲೀಪ್ ಕುಮಾರ್ ಬರ್ತಾರೆ. ಮುಂದಕ್ಕೆ ಬರ್ರಿ ಹೇಳಿ ನ್ಯೂಸ್ ಎಲ್ಲರೂ ಅವರು ಬರಲ್ಲ. ಇಲ್ಲಿ ತನಕ ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ನಂಗೆ ಇವತ್ತು ನಿಮ್ಮ ಮೇಲೆ ವಿಶ್ವಾಸ ಕಮ್ಮಾಯಿತು. ಈಗ ಯೋಗೇಶ್ಗೂ ಕರೆದಿಲ್ಲ. ನೀವು ಏನು ಮಾಡ್ತಿರೋ ನಾಳೆ ನಿರ್ದು ಹಾಸ್ಟೆಲ್ ಬೇರೆ ಒಳ್ಳೆಯವ್ರಿಗೆ ಚೇಂಜ್ ಮಾಡಿರಿ, ಸಸ್ಪೆಂಡ್ ಮಾಡಿರಿ. ಸಸ್ಪೆಂಡ್ ಮಾಡಿರಿ, ಇಲ್ಲಾಂದ್ರೆ ಚೇಂಜ್ ಮಾಡಿರಿ. ಕೊಡಬೇಡ್ರಿ ಅಂಥವ್ರಿಗೆ, ಮಕ್ಕಳು ಹೊಟ್ಟಿ ಮೇಲೆ ಹೊಡೆಯವ್ರಿಗೆ ಕೊಡಬೇಡ್ರಿ. ಮಕ್ಕಳು ತಿನ್ಬೋದಾ? ನಾನು ನಿಮ್ಮ ಮೇಲೆ ಆರೋಪ ಮಾಡ್ಲತ್ತಿಲ್ಲ ಸರ್. ನಾನು ನಿನ್ನೆ ಹೋಗಿ ನೀವು ಅಲ್ಲಿ ಹೋಗಿ ನೀವು ನಿಂತ ಅಡಿಗೆ ಮಾಡ್ಸ್ಲಿಕ್ಕಾಗಲ್ಲ. ನಿಮ್ ಭಯ ಇಲ್ಲ ಅಂತ ಇಲ್ಲ ಸರ್. ನಿಮ್ ಕಂಟ್ರೋಲ್ ಇದ್ರೆ ಹಿಂಗೆ ಯಾಕತ್ತ ದಿಲೀಪ್ ಕುಮಾರ್? ನಿಮ್ ಕಂಟ್ರೋಲ್ ಇಲ್ಲ ಅಂತ ಇದು ಅರ್ಥ ರೀ. ನಿಮ್ಮ ಅರ್ಥ ಆ ಹಾಸ್ಟೆಲ್ ಮೇಲೆ ನಿಮ್ ಕಂಟ್ರೋಲ್ ಇಲ್ಲ. ನಾ ಅಷ್ಟು ಹಾಸ್ಟೆಲ್ಗಳು ಹಿಂಗೆ ಅಂತ ಅಲ್ಲತ್ತಿಲ್ಲ. ನನ್ನ ಪಾಯಿಂಟ್ ಅರ್ಥ ಮಾಡ್ಕೋದು ನೀವು. ಹಾಸ್ಟೆಲ್ಗಳು ಚಲೋ ಬಿ ಊಟ ಕೊಡ್ಲತ್ತಾರ.
ನಾವು ಹೋಗಿ ಊಟ ಮಾಡೀನಿ. ಸರ್ ಇದು ನನಗೆ ಅವ್ರು ಇಮಿಡಿಯೇಟ್ ಆಗಿ ಇಟ್ಕೊಂಡು ನನಗೆ ಏನು ಮಾಡ್ತಿರೋ ಗೊತ್ತಿಲ್ಲ. ನಿಮ್ಮ ರೆಫರೆನ್ಸ್ ಇಮಿಡಿಯೇಟ್ ನಾ ಮತ್ತೆ ಈಗ ನಿಮ್ಮ DSWB ಹೇಳಿನಿ, ನಿಮಗೂ ಹೇಳಿ ನಾನು ತುರಂತ ಅಕ್ಕಿನ ಮೇಲೆ ಆಕ್ಷನ್ ಆಗಬೇಕು. ಮಧ್ಯಾಹ್ನ ಹಿಡಿದ್ರೆ ಚಲೋ ಊಟ ಆಗಬೇಕು. ಮಧ್ಯಾಹ್ನ ನೀವು DSW ಹೋಗಿ ಅಲ್ಲೇ ಊಟ ಮಾಡ್ಬೇಕು. ಇವತ್ತು ಮಧ್ಯಾಹ್ನ ಊಟ ನಿಮ್ದು ಅಲ್ಲೇ. ಸರ್ ಇನ್ನೊಂದು ಮಾತು, ನೀವು ನಿಂದು ಹೋದ್ರು ಇವತ್ತು ಈ ಪರಿಸ್ಥಿತಿ ಇದೆ ಅಂದ್ರೆ ನಿಮ್ಗೆ ಎಷ್ಟು ಹೆದರಿಕೆ ಇದೆ ಅವ್ರ ಮೇಲೆ ಅಂತ. ನಾನು ಆಲ್ರೆಡಿ ಅವ್ರಿಗೆ ಹೇಳಿದ್ದೀನಿ, ಇವ್ರಿಗೆ ಹೇಳಿದ್ದೀನಿ ನಾನು ಕಮಿಷನ್ ರಿಪೋರ್ಟ್ ಬರೆದಿದ್ದೀನಿ, ಇಮಿಡಿಯೇಟ್ ಆಗಿ ನಾವು ಚೆಕ್ ಮಾಡ್ತೀವಿ. ನೀವು ಚೇಂಜ್ ಮಾಡ್ತು, ನೀವೇನು ಚಿಂತೆ ಮಾಡಿ. ಇವತ್ತು ಮಧ್ಯಾಹ್ನ ಹಿಡ್ಕೊಂಡು ಒಳ್ಳೆ ಊಟ ನಿಮ್ಗೆ ಸಿಗ್ತದೆ. ಇವತ್ತು ಮಧ್ಯಾಹ್ನ ಹಿಡ್ಕೊಂಡು ಯಾರು ಟಾರ್ಚರ್ ಮಾಡಲ್ಲ. ಮೇಡಮ್ ಮಾಡ್ತಾಳೆ. ದಿಲೀಪ್ ಕುಮಾರ್ ನನಗೆ 1 ಮಂತ್ಲಿಂದ ಆ ಬಾಯಿ ಮೇಲೆ ಕೊಡ್ತಾ ಇದ್ದಾರೆ. ನಾವು ಹೋಗಕ್ಕಾಗಿಲ್ಲ. ಸರ್ ದಯಮಾಡಿ ತೆಗೀರಿ. ನಾನು ಒಂದು ಹೊಸ ನ್ಯೂ ಅಪಾರ್ಟ್ಮೆಂಟ್ ಆಗಲ್ಲ, ಒಂದ್ಸಲ ಬಿಟ್ಟು 2 ಸಲ ಚಾನ್ಸ್ ಕೊಟ್ಟಿದ್ದೆ. ಅವ್ರಿಗೆ ಹೇಳಿ ಅಪಾರ್ಟ್ಮೆಂಟ್ ಸಿಗೋದು ಭಾಳ ಕಷ್ಟ ಅದ. ಇವತ್ತು ನೀವು ಕೇಳ್ರಿ, ಇವತ್ತು ಮಧ್ಯಾಹ್ನ ಊಟ ನಿಮ್ದು ಅಲ್ಲೇ. ನೀವು ಊಟ ನಿಮ್ಗೆ ಇಬ್ರು ಮಾಡೋದು ನನಗೆ ಫೋಟೋ ಬರಬೇಕು. ಮಧ್ಯಾಹ್ನ ಊಟ ಸಾಧ್ಯ ಅಂದ್ರೆ ನಾನು ಬರ್ತೀನಿ. ಇವ್ರಿಗೆ ಚಾ ಕುಡ್ಸಿ. ನಮ್ಗೆ ಏನು ಫೆಸಿಲಿಟಿಗಳು ಏನು ಕೊಡಲಾಗ್ಯಾರ ಸರ್. ಏನರ ಕೇಳಕ್ ಹೋದ್ರೆ ನಮಗೆ ಬೈಲತ್ತಾರ. ನೀವು ಓದ್ಲಕ್ ಬಂದಿರೇನು ಊಟ ಮಾಡಕ್ ಬಂದಿರ ಅಂತಾರಿ. ನಾವು ಏನರ ಕೇಳಕ್ ಹೋದ್ರಿ ಏನು ಕೊಡಲ್ರಿ. ಒಂದಿನ ಮಾಡಕ್ ಹೋದ್ರಿ ನೀವು ಮಾಡ್ತೇವೆ, ನೀವು ಓದ್ರಿ ಅಂತಾರಿ ಬರೇರಿ. ಏನು ಊಟ ಕೊಡಲ್ರಿ. ನಾವು ಕೇಳೋ ಗಂಟ ಸಾಲು ಏನು ಕೇಳೋ ಗಂಟ ಕೊಡಲ್ಲ. ಇರ್ಲಕ್ಕೆ 15-20 ಜನ ಇರ್ತೇವ್ರಿ. ಅದ್ರೊಳಗೆ ಮನೆ ಊಟ ಅಪ್ಲೈ ಜರ ಒಂದಿನೂ ಏನು ಮಾಡಲ್ರಿ.